ವಾಸ್ತುವಿಗೆ ಅಧಿಪತಿಗಳಾದಂತಹ ಅಷ್ಟದಿಕ್ಪಾಲಕರ ದೇವಸ್ಥಾನವನ್ನು ನೀವು ನೋಡಬೇಕಾ? ನಮ್ಮ ಕರ್ನಾಟಕದಲ್ಲೇ ನೋಡಬಹುದಾಗಿದೆ. ಅದು ಎಲ್ಲಿ ಅಂತ ಅಂದ್ರೆ ಸುಮಾರು 913 ವರ್ಷಗಳ ಕಾಲದ ಹಳೆಯ ದೇವಸ್ಥಾನ. ಹಾಸನದಿಂದ ಬೇಲೂರು ಕಡೆ ಹೋಗ್ಬೇಕಾದ್ರೆ ಈ ಬೋರ್ಡ್ ಎಡಕ್ಕೆ ಕಾಣಿಸುತ್ತೆ. ಅಲ್ಲಿಂದ 2.5 ಕಿಲೋಮೀಟರ್ ಹೋದ್ರೆ ಈ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಬಂದು ದೊಡ್ಡ ಗದ್ದವಾಡಿಯ ಶ್ರೀ ಲಕ್ಷ್ಮೀ ದೇವಸ್ಥಾನ ಅಂತ ಫೇಮಸ್ ಆಗಿದೆ. ಈ ದೇವಸ್ಥಾನನೂ ಕೂಡ ಒಂದು ಬಾರಿ ದಾಳಿಯಾಗಿ ನಾಶ ಆಗಿದೆ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ ವಾಸ್ತು ಪ್ರಕಾರವಾಗಿ ಕಟ್ಟಿರುವಂತಹ ಈ ದೇವಸ್ಥಾನವನ್ನ. ಈ ದೇವಸ್ಥಾನದ ಮೇಲ್ಮೈ ನೋಡೋದಾದ್ರೆ 9 ಸಮನಾದ ಗೋಪುರಗಳನ್ನು ನಾವು ಕಾಣಬಹುದಾಗಿದೆ. ಈ ದೇವಸ್ಥಾನದ ಗರ್ಭಗುಡಿಗೆ 2 ಬಾಗಿಲುಗಳಿರುತ್ತವೆ. 2 ಬಾಗಿಲುಗಳಲ್ಲೂ ಕೂಡ ವಾಸ್ತು ಪ್ರಕಾರ 3 ಮೆಟ್ಟಿಲುಗಳನ್ನು ಇಟ್ಟಿರುತ್ತಾರೆ. ಇಲ್ಲಿ ಗರ್ಭಗುಡಿಗೆ ಗಾಳಿ ಬರಲಿ ಅಂತ ಕಲ್ಲಿನಿಂದ ಮಾಡಿದಂತ ಕಿಟಕಿಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ, ನೋಡಬಹುದು. ದೇವಸ್ಥಾನದ ಅಡಿಪಾಯನು ಕೂಡ ಇಂಟರ್ಲಾಕ್ ಸಿಸ್ಟಮ್ ಇಂದಾನೆ ಮಾಡಿರ್ತಾರೆ. ಒಂದು ಗುಡಿಯನ್ನು ಕೂಡ ಕಾಣಬಹುದು. ಇಲ್ಲಿ ಯಾವುದೇ ವಿಗ್ರಹ ಇರುವುದಿಲ್ಲ ಮತ್ತು ದೇವಸ್ಥಾನದ ಸುತ್ತ ಸಮನಾಗಿ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ದೇವಸ್ಥಾನದ ಕೆಳಗಿನಿಂದ ಮೇಲ್ಭಾಗದವರೆಗೂ ಸುಣ್ಣ ಮತ್ತು ಮರಳಿನಿಂದ ಮಿಶ್ರಣವಾದಂತಹ ಗಾರೆಯನ್ನು ಕೂಡ ಇವರು ಬಳಸಿದ್ದಾರೆ. ಈ ದೇವಸ್ಥಾನದ ತಳಹದಿಯನ್ನು ಕೂಡ ನೀವು ನೋಡಬಹುದು, ಎಷ್ಟು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಅಂತ. ಸೊ ಹಾಗೇನೆ ಪಕ್ಕದಲ್ಲಿ ಇರತಕ್ಕಂಥ ಈ ಕೆರೆಯನ್ನ ನೋಡೋಣ ಬನ್ನಿ. ಸೊ ಹೋಯ್ತಾನೆ ಇದಕ್ಕೆ ಬಾಗಿಲು ಕೂಡ ಮಾಡಿದ್ದಾರೆ. ಮುಂದೆ ಹೋದ್ರೆ ಹಾಗೆ ದೊಡ್ಡದಾದಂಥ ಕೆರೆ ಇದೆ. ಇಲ್ಲೂ ಕೂಡ ಕಲ್ಯಾಣಿ ರೀತಿ ಮೆಟ್ಲುಗಳನ್ನು ಕೆತ್ತಿದ್ದಾರೆ. ಈಗ ನೋಡ್ಬೋದು ನೀವು, ಆ ಕಡೆಯಿಂದ ಈ ಕಡೆವರೆಗೂ ಕೂಡ ದೊಡ್ಡದಾದಂಥ ಗೋಡೆಗಳನ್ನ ಮಾಡಿದ್ದಾರೆ. ಬಾಗಿಲು ನೋಡ್ಬೋದು ನೀವು, ಅಲ್ಲೂ ಲಕ್ಷ್ಮೀ ದೇವಿನ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಮರದಿಂದ ಮಾಡಿರ್ತಕ್ಕಂಥ ಬಾಗಿಲು ಕೂಡ ಇತ್ತು ಅಂತ ಹೇಳ್ತಾರೆ, ಇವಾಗ ಅದಿಲ್ಲ. ಸೊ ನೆಲದಲ್ಲಿ ನೀವು ನೋಡ್ಬೋದು ಗಾರೆ ಎಲ್ಲ ಎಷ್ಟು ಟೈಲ್ಸ್ ಇವತ್ತಿನ ಕಾಲದಲ್ಲಿ ಯಾವ ಥರ ಕೂರಿಸ್ತೀವಿ ಅವಾಗಲೇ ಈ ಚಪ್ಪಡಿ ಕಲ್ಲು ಅಂತೀವಲ್ಲ ಅದರಲ್ಲಿ ಲಾಕ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡೋದಾದರೆ 4 ದಿಕ್ಕಿಗೂ ಕೂಡ ಒಂದೇ ಸಮನಾದ ಚೌಕಟ್ಟಿನಲ್ಲಿ ಒಂದೊಂದು ಚಿಕ್ಕದಾದಂಥ ಇದೇ ಥರ ಗುಡಿಯನ್ನು ನಿರ್ಮಾಣ ಮಾಡಿರ್ತಾರೆ. ಅದರೊಳಗಡೆ ಯಾವುದೇ ದೇವರಿರಲ್ಲ. ಸೊ ಎಲ್ಲ ನಾಶ ಮಾಡಿದ್ರಿಂದ ಅದು ಹಾಳಾಗಿದೆ ಅಂತ ಹೇಳ್ಬೋದು. ಮತ್ತು ನೀವು ಆಚೆ ಗೋಡೆಗಳ ಮೇಲೆ ನೋಡ್ತೀನಿ ಅನ್ನೋದಾದರೆ ಬಿಳಿಯ ಬಣ್ಣಗಳನ್ನು ಕೂಡ ಮಾಡಿದ್ದಾರೆ. ತುಂಬಾ ಎಲ್ಲ ಭಾಗಕ್ಕೂ ಕೂಡ ಬಿಳಿ ಬಣ್ಣ ಮಾಡಿದ್ದಾರೆ. ಸೊ ನೀವು ಮೆಟ್ಟಿಲುಗಳಲ್ಲಿ ನೋಡ್ಬೋದು ಆನೆ ಆಕೃತಿಯ ಮೆಟ್ಟಿಲುಗಳ ತಡೆಗೋಡೆಯನ್ನು ಕೂಡ ನೀವು ಕಾಣಬಹುದಾಗಿದೆ. ಹಳೆಗನ್ನಡದ ಶಾಸನಗಳನ್ನು ಕೂಡ ತುಂಬಾನೇ ನೋಡ್ಬೋದು ನೀವಿಲ್ಲಿ. ಮತ್ತು ಈ ದೇವಸ್ಥಾನದಲ್ಲಿರತಕ್ಕಂಥ ಎಲ್ಲ ಗೋಪುರಗಳ ಮೇಲೆ ಕಲ್ಲಿನಿಂದ ಕೆತ್ತಿರುವಂತಹ ಕಳಶಗಳನ್ನು ಕೂಡ ನೀವು ಕಾಣಬಹುದಾಗಿದೆ. ಮತ್ತೆ ನೀವು ಇಲ್ಲಿ ಮುಖ್ಯವಾಗಿ ನೋಡ್ತೀನಿ ಅನ್ನೋದಾದ್ರೆ ಹೊಯ್ಸಳರ ಲಾಂಛನ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅವರ ಒಂದು ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು ಅನ್ನೋಕ್ಕೋಸ್ಕರ. ಮತ್ತು ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಬಂದರೆ ದ್ವಾರಪಾಲಕರಾಗಿ ಜಯ ಮತ್ತು ವಿಜಯರನ್ನ ನಿರ್ಮಿಸಿದ್ದಾರೆ. ವಾಸ್ತು ಪ್ರಕಾರ 3 ಮೆಟ್ಟಿಲುಗಳನ್ನೇ ಮಾಡಿದ್ದಾರೆ ಮತ್ತು ಆನೆ ಆಕೃತಿಯಲ್ಲಿ ಮೆಟ್ಟಿಲುಗಳ ತಡೆಗೋಡೆಯನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ ಬಂದು ಒಂದು ವಿಶೇಷವಾದ ದೇವರನ್ನ ನೋಡ್ತೀನಿ ಅನ್ನೋದಾದ್ರೆ ಕೈಯಲ್ಲಿ ಶಂಕುಚಕ್ರ ಹಿಡಿದು ನಿಂತಿರುವಂತಹ ಶ್ರೀ ಲಕ್ಷ್ಮೀ ದೇವಿಯನ್ನು ನೀವು ವಿಶೇಷವಾಗಿ ನೋಡಬಹುದಾಗಿದೆ. ಈ ಲಕ್ಷ್ಮೀ ದೇವಿಯನ್ನ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಬಿಟ್ರೆ ಇಲ್ಲಿ ಮಾತ್ರ ನೋಡೋಕೆ ನೀವು ಸಾಧ್ಯ ಆಗಿರುತ್ತೆ. ಇಡೀ ಭಾರತದಲ್ಲೇ ಬೇರೆಲ್ಲೂ ಕೂಡ ನಿಮಗೆ ನೋಡಲು ಈ ಲಕ್ಷ್ಮಿ ಸಾಧ್ಯವೇ ಇಲ್ಲ. ಈ ದೇವಸ್ಥಾನದ 4 ದಿಕ್ಕಿನಲ್ಲೂ ಕೂಡ ಒಂದೊಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಎಲ್ಲಿಯೂ ಕೂಡ ಬಗ್ಗಿ ನಮಸ್ಕಾರ ಮಾಡಬಾರದು ಅಂತ ಹೇಳ್ತಾರೆ. ಇಲ್ಲಿ ನೋಡಬಹುದು ಕಾಲಭೈರವೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಅದರ ಮೇಲ್ಛಾವಣಿಯಲ್ಲಿ ಕಮಲಾಕೃತಿಯ ಒಂದು ವಿಭಿನ್ನ ಶೈಲಿಯ ಕೆತ್ತನೆಯನ್ನು ಮಾಡಿದ್ದಾರೆ. ಮತ್ತು ನೀವು ಇಲ್ಲಿ ದೇವರನ್ನ ನೋಡ್ತೀನಿ ಅನ್ನೋದಾದ್ರೆ ಇಲ್ಲಿ ವಾಹನ ಬಂದು ಗರುಡ ವಾಹನ ಇದೆ. ಇಲ್ಲಿ ಮೂಲ ವಿಗ್ರಹ ಬಂದು ವಿಷ್ಣು ದೇವರು ಇತ್ತು ಅಂತ ಹೇಳಲ್ಪಡ್ತಾರೆ. ವಿಗ್ರಹ ಇಲ್ಲದಿರುವ ಕಾರಣ ಕಾಲಭೈರವನನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಮೇಲ್ಛಾವಣಿಯ ಸಹಾಯಕ್ಕೆ ಇಟ್ಟಿರತಕ್ಕಂಥ ಎಲ್ಲ ಕಂಬಗಳನ್ನು ಕೂಡ ವಾಸ್ತು ಪ್ರಕಾರನೇ ನಿಲ್ಲಿಸ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಹಳೆಯ ಪಳಿಯುಳಿಕೆಗಳು ಕೂಡ ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಸೊ ನೀವು ಅದನ್ನು ಕೂಡ ಕಾಣ್ಬೋದು ನೋಡಿ, ಅದಕ್ಕೂ ಕೂಡ ಪೂಜೆನ ಸಲ್ಲಿಸ್ತಾ ಇದ್ದಾರೆ. ಇದು ಬಂದು ನಂತರದ ದೇವಸ್ಥಾನ ಈಶ್ವರನ ದೇವಸ್ಥಾನ ಆಗಿರುತ್ತೆ. ಸೊ ಮುಂದೆ ನಂದೀಶ್ವರನ ನೀವು ನೋಡ್ಬೋದು. ನಂತರ ಲಿಂಗ ರೂಪದಲ್ಲಿ ಈಶ್ವರನು ಇದ್ದಾರೆ. ನಂತರ ಇಲ್ಲೂ ಕೂಡ ಮೇಲ್ಛಾವಣಿಯಲ್ಲಿ ಕಮಲದಾಕೃತಿಯ ಒಂದು ಕೆತ್ತನೆಗಳನ್ನು ಕೂಡ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ. ಈ ದೇವರಿಗೂ ಕೂಡ ಪೂಜೆ ಮತ್ತು ಹೂವಿನ ಅಲಂಕಾರ ಕೂಡ ನೋಡ್ಬೋದು. ಹಾಗೆ ನೀವು ದೇವಸ್ಥಾನದ ಪಕ್ಕದಲ್ಲಿ ಬೃಹತ್ ಆಕಾರದ ವಿಭೂತಿ ಗಟ್ಟಿಯನ್ನು ಕೂಡ ನೋಡ್ಬೋದು. ಇಷ್ಟು ದಪ್ಪ ಇರುವಂಥ ವಿಭೂತಿ ಗಟ್ಟಿಯನ್ನು ನಾನು ಕೂಡ ಮೊದಲು ಸರಿ ಇಲ್ಲಿ ನೋಡಿರ್ತೀನಿ.
ಮತ್ತು ಮೇಲ್ಛಾವಣಿಯ ಸಹಾಯಕ್ಕೆ ನಿಲ್ಲಿಸಿರ್ತಕ್ಕಂಥ ಏಕಶಿಲಾ ಕಂಬಗಳನ್ನು ಕೂಡ ನೀವು ನೋಡ್ಬೋದು. ಸೊ ಇದೆಲ್ಲ ಒಂದೇ ಕಲ್ಲಿಂದ ಮಾಡಿರ್ತಾರೆ ಈ ಕಂಬಗಳನ್ನೆಲ್ಲ. ಸೊ ಮೇಲೆ ನೀವು ನೋಡ್ಬೋದು ಎಲ್ಲ ಇಂಟರ್ಲಾಕ್ ಸಿಸ್ಟಮ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಕಿಟಕಿಗಳನ್ನು ಕೂಡ ಕಲ್ಲಿನಿಂದಲೇ ಮಾಡಿದ್ದಾರೆ. ಈ ದೇವಸ್ಥಾನ ಯಾವುದು ಅಂತಂದರೆ ಮಹಾಕಾಳಿ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಬೇತಾಳ ರೂಪದಲ್ಲಿರುವಂಥ 2 ರಾಕ್ಷಸರನ್ನು ಕೂಡ ನೋಡ್ಬೋದು. ಈ ಕಡೆ ಮತ್ತು ಈ ಕಡೆ ದ್ವಾರಪಾಲಕರಾಗಿ ನಿಂತಿದ್ದಾರೆ. ಹಾಗೆ ಕೂಡ ಆಯುಧನೂ ಕೂಡ ಹಿಡಿದಿದ್ದಾರೆ. ಮೇಲಿರೋದು ಶಾಕಿಣಿ ಡಾಕಿಣಿಯರು ಅಂತ ಹೇಳ್ತಾರೆ. ನೀವು ಮಹಾಕಾಳಿನ ನೋಡ್ಬೋದು, ಅಲಂಕಾರ ಮಾಡಿ ಮತ್ತು ಪೂಜೆನೂ ಕೂಡ ನಡೆಸ್ತಿದ್ದಾರೆ. ಮತ್ತು ಈ ಗುಡಿಯ ಮುಂಭಾಗದಲ್ಲಿ 2 ವಿಗ್ರಹವನ್ನು ಇಟ್ಟಿದ್ದಾರೆ. ಅದು ಯಾವ್ಯಾವುದಪ್ಪ ಅಂತಂದರೆ ನಾಗಕನ್ಯೆ ಮತ್ತು ವಿಷಕನ್ಯೆ ಅಂತ ಗುರುತಿಸ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ನೀವು ವಿಶೇಷವಾಗಿ ಕಾಣಬೇಕಾಗಿರೋದು ಏನಂತ ಅಂದರೆ ಅಷ್ಟದಿಕ್ಪಾಲಕರನ್ನು ಆಯಾ ದಿಕ್ಕುಗಳಲ್ಲಿ ವಿಶೇಷವಾಗಿ ಕೆತ್ತನೆಯನ್ನು ಮೇಲ್ಛಾವಣಿಯಲ್ಲಿ ಮಾಡಿರ್ತಾರೆ. ಇದು ಬಂದು ಆಗ್ನೇಯ ದಿಕ್ಕಲ್ಲಿ ಅಗ್ನಿದೇವ ಟಗರಿನ ಮೇಲೆ ಕೂತಿರೋದನ್ನ ನೀವು ನೋಡ್ಬೋದು. ಹಾಗೂ ಮಧ್ಯಭಾಗದಲ್ಲಿ ನಟರಾಜನು ನೃತ್ಯ ಮಾಡುತ್ತಿರುವ ಒಂದು ಶೈಲಿಯನ್ನು ಕೆತ್ತನೆ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ಮಧ್ಯಭಾಗದಲ್ಲಿ ಕಾಣಬಹುದು. ಈಶಾನ್ಯ ದಿಕ್ಕಿನ ಕಡೆಗೆ ನೋಡ್ತೀನಿ ಅನ್ನೋದಾದರೆ ನಂದಿಯ ಮೇಲೆ ಈಶನ ಅಂದರೆ ಶಿವನು ಕುಳಿತಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ನಂತರ ನೈಋತ್ಯ ದಿಕ್ಕಿನಲ್ಲಿ ನರ ಅಂದರೆ ಮನುಷ್ಯನ ಮೇಲೆ ನಿವೃತ್ತಿ ದೇವರನ್ನು ಕೂಡ ಕಾಣಬಹುದಾಗಿದೆ. ಸೊ ಮನುಷ್ಯನ ವಾಹನ ಇದು ವಿಶೇಷ. ಮತ್ತು ಈ ವಾಯುವ್ಯ ದಿಕ್ಕಿನಲ್ಲಿ ನೋಡೋದಾದ್ರೆ ಮೃಗ ಅಂದರೆ ಈ ಜಿಂಕೆ ಮೇಲೆ ವಾಯು ದೇವರು ಕೂತಿರೋದನ್ನು ಕೂಡ ನಾವು ಕಾಣಬಹುದಾಗಿದೆ. ಮತ್ತು ನೀವು ಉತ್ತರ ದಿಕ್ಕಿಗೆ ನೋಡ್ತೀನಿ ಅನ್ನೋದಾದರೆ ಕುದುರೆ ಮೇಲೆ ಕೂತಿರತಕ್ಕಂಥ ಕುಬೇರನನ್ನು ಕೂಡ ನೋಡಬಹುದು. ಆ ಕುದುರೆ ಮೇಲೆ ನೀವು ನೋಡ್ಬೋದು ಆ ಕಣ್ಣು ಕೂಡ ಎಷ್ಟು ಸ್ಪಷ್ಟವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಮತ್ತು ನೀವು ಪಶ್ಚಿಮ ದಿಕ್ಕಿಗೆ ನೋಡ್ತೀನಿ ಅನ್ನೋದಾದರೆ ಸಿಂಹದ ಕಾಲು, ಮೊಸಳೆಯ ಮೈ, ಕೋತಿಯ ಕಣ್ಣು ಮತ್ತು ನವಿಲಿನ ಬಾಲ, ಆನೆಯ ಸುಂಡಲಿನ ಗುರುತಿನ ಮಕರ ವಾಹನ ಮೇಲೆ ಕುಳಿತಿರತಕ್ಕಂಥ ವರುಣ ದೇವರನ್ನು ಕೂಡ ನೀವು ನೋಡ್ಬೋದು. ಅದೇ ರೀತಿ ನೀವು ಪೂರ್ವ ದಿಕ್ಕಿಗೆ ನೋಡ್ತೀನಿ ಅನ್ನೋದಾದರೆ ಐರಾವತದ ಮೇಲೆ ಕುಳಿತಿರತಕ್ಕಂಥ ಜೋಡಿ ದಂತಗಳ ಬಿಳಿಯ ಆನೆ ಮೇಲೆ ಇಂದ್ರದೇವನನ್ನು ಕೂಡ ಕಾಣಬಹುದು. ಆದರೆ ಯಮಧರ್ಮರಾಯನು ಕೂಡ ಇತ್ತು. ಸೊ ಅದೀಗ ನಾಶ ಆಗಿದೆ. ಸೊ ಇಷ್ಟು ಅಷ್ಟದಿಕ್ಪಾಲಕರನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ವಾಸ್ತು ಪ್ರಕಾರವಾಗಿ ನಿರ್ಮಾಣವಾದಂಥ ಒಂದು ಪುರಾತನವಾದ ದೇವಸ್ಥಾನ ಆಗಿರುತ್ತೆ. ಇದುವರೆಗೂ ಕೂಡ ಪೂಜೆ ಅರ್ಚನೆ ಎಲ್ಲ ನಡೆಯುತ್ತೆ ಇಲ್ಲಿ. ಹಾಗೆ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ವಿಶೇಷವಾದ ಪೂಜೆ ಮತ್ತು ಇದೇ ಊರಿನ ಗ್ರಾಮಸ್ಥರು ಸೇರಿ ಬರುವಂಥ ಭಕ್ತಾದಿಗಳಿಗೆಲ್ಲ ಅನ್ನದಾನ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆ ನೀವು ಕೂಡ ಬೇಲೂರು ಕಡೆ ಏನಾದರೂ ಹೋಗ್ತಿದ್ರೆ ಈ ದೇವಸ್ಥಾನನ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ.